ಹಲೋ ವೀಕ್ಷಕರೇ, ನಮಸ್ತೆ. ಇಂದಿನ ಕತೆ ತೋಳ ಬಂತು ತೋಳ. ಒಂದು ಊರಿನಲ್ಲಿ ಒಬ್ಬ ಕುರಿ ಕಾಯುವ ಹುಡುಗನಿದ್ದನು. ಅವನು ಪ್ರತಿದಿನ ಹಳ್ಳಿಗೆ ಹತ್ತಿರವಿರುವ ಹುಲ್ಲುಗಾವಲಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದನು. ಅವನಿಗೆ ಸುಳ್ಳು ಹೇಳಿ ಮೋಜು ಮಾಡಿ ನಗುವುದೆಂದರೆ ಬಹಳ ಇಷ್ಟ. ಜನಗಳ ಬಳಿ ಸುಳ್ಳು ಹೇಳುವುದೇ ಅವನ ಜೀವನವಾಗಿತ್ತು. ಒಂದು ದಿನ ಅವನು ಹತ್ತಿರದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ರೈತರನ್ನು ಕಂಡು ಆ ಹುಡುಗನಿಗೆ ತಮಾಷೆ ಮಾಡಬೇಕು ಅಂತ ಅನಿಸಿತು. ಆಗ ಅವನು ಕುರಿಗಳನ್ನು ಮೇಯಿಸುತ್ತಿರುವಾಗ ತೋಳ ಬಂತು ತೋಳ, ಕಾಪಾಡಿ ಕಾಪಾಡಿ ತೋಳ ಬಂತು ತೋಳ ಎಂದು ಹಲವಾರು ಬಾರಿ ಜೋರಾಗಿ ಕೂಗಿಕೊಂಡನು. ಅವನ ಕೂಗು ಕೇಳಿದ ರೈತರು ಪಾಪ ಅವನಿಗೆ ಸಹಾಯ ಮಾಡಲು ಓಡೋಡಿ ಬಂದರು. ಅವರ ಕೆಲಸಗಳನ್ನು ಬಿಟ್ಟು ಓಡೋಡಿ ಬಂದರು. ಎಲ್ಲಿದೆ ತೋಳ, ತೋಳ ಎಲ್ಲಿ ಎಲ್ಲಿ ಎಂದು ಕೇಳಿದರು ಆ ಹುಡುಗನನ್ನು. ಆ ಹುಡುಗ ಆಗ ನಗುತ್ತಾ, ಇಲ್ಲಿ ತೋಳವೂ ಬರಲಿಲ್ಲ, ಏನೂ ಬರಲಿಲ್ಲ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಎಂದು ಹೇಳಿ ಜೋರಾಗಿ ನಗತೊಡಗಿದನು. ಆಗ ರೈತರು ಅವನನ್ನು ಬೈದು ತಮ್ಮ ಕೆಲಸಕ್ಕೆ ಹಿಂತಿರುಗಿದರು. ಹೀಗೆಯೇ ಕುರಿ ಕಾಯುವ ಹುಡುಗ ಹಲವಾರು ಬಾರಿ ತೋಳ ಬಂತು ಎಂದು ತಮಾಷೆ ಮಾಡತೊಡಗಿದನು. ಪಾಪ ಜನ ನಿಜವೆಂದು ರೈತರು ಗಾಬರಿಯಿಂದ ಮತ್ತೆ ಮತ್ತೆ ಓಡಿ ಬರುತ್ತಿದ್ದರು. ಏನಾಗಿದೆಯೋ ಏನೋ ಪಾಪ ಹುಡುಗನಿಗೆ ಸಹಾಯ ಮಾಡೋಣ ಅಂತ ಓಡಿ ಬಂದು ನೋಡುತ್ತಿದ್ದರು. ಅಲ್ಲಿ ತೋಳವೂ ಇರುತ್ತಿರಲಿಲ್ಲ, ಏನೂ ಇರುತ್ತಿರಲಿಲ್ಲ. ಆಗ ಅವನು ಚಪ್ಪಾಳೆ ತಟ್ಟಿ ನಗುತ್ತಿದ್ದನು. ಅವನು ಸುಳ್ಳು ಹೇಳಿ ತಮಾಷೆ ಮಾಡುತ್ತಿದ್ದಾನೆಂದು ರೈತರಿಗೆ ತಿಳಿದು ಹೋಯಿತು. ಒಂದು ದಿನ ಆ ಹುಡುಗ ಕುರಿ ಕಾಯುತ್ತಿರುವಾಗ ನಿಜವಾಗಿಯೂ ತೋಳವೊಂದು ಬಂದು ಒಂದು ಕುರಿಮರಿಯನ್ನು ಬಾಯಲ್ಲಿ ಕಚ್ಚಿ ಹಿಡಿದುಕೊಂಡಿತು. ಆಗ ಆ ಹುಡುಗ ಜೋರಾಗಿ ತೋಳ ಬಂತು ತೋಳ, ಕಾಪಾಡಿ ಕಾಪಾಡಿ, ದಯವಿಟ್ಟು ಯಾರಾದರೂ ಬನ್ನಿ, ತೋಳ ಬಂದಿದೆ, ನನ್ನ ಕುರಿಯನ್ನು ಕಚ್ಚಿಕೊಂಡಿದೆ ಎಂದು ಜೋರಾಗಿ ಕೂಗತೊಡಗಿದನು. ಆದರೆ ಎಷ್ಟು ಸಲ ಕಿರುಚಿದರೂ ಕೇಳಿಸಿಕೊಂಡ ಜನ ಈ ಬಾರಿ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ. ತೋಳ ಒಂದು ಕುರಿಯನ್ನು ಕೊಂದು ಬಾಯಲ್ಲಿ ಕಚ್ಚಿಕೊಂಡು ಓಡಿ ಹೋಯಿತು. ಅಳುತ್ತಾ ಓಡಿ ಬಂದ ಹುಡುಗನನ್ನು ರೈತರು ನೋಡಿ, ತೋಳ ಬಂದುದು ನಿಜವೇನೋ ಎನ್ನುತ್ತಾ ರೈತರು ಸತ್ತ ಬಿದ್ದ ಕುರಿಗಳ ಬಳಿಗೆ ಬಂದರು. ನೀನು ಮೊದಲು ಸುಳ್ಳು ಹೇಳಿ ತಮಾಷೆ ಮಾಡಿದ್ದಕ್ಕೆ ತಕ್ಕ ಪಾಠವಾಯಿತು ಎಂದು ಒಬ್ಬ ರೈತ ಹೇಳಿದ. ಇಂದಿನಿಂದ ನೀನು ತಮಾಷೆ ಮಾಡುವ ಬುದ್ಧಿಯನ್ನು ಬಿಟ್ಟು ಬಿಡು. ಸುಳ್ಳು ಹೇಳುವುದರಿಂದ ಎಷ್ಟು ತೊಂದರೆ ಆಗುವುದೆಂದು ಹುಡುಗನಿಗೆ ಈಗ ಮನವರಿಕೆಯಾಯಿತು. ಅಂದಿನಿಂದ ಸುಳ್ಳು ಹೇಳುವುದನ್ನು, ಸುಳ್ಳು ಹೇಳಿ ನಗುವುದನ್ನೂ ಬಿಟ್ಟು ಬಿಟ್ಟನು. ಇದು ತೋಳ ಬಂತು ತೋಳ ಕತೆ. ಈ ಕಥೆಯ ನೀತಿ ಏನಪ್ಪ ಅಂದರೆ, ಸುಳ್ಳುಗಾರ ಸತ್ಯ ಹೇಳಿದರೂ ಯಾರೂ ನಂಬುವುದಿಲ್ಲ. ಆದ್ದರಿಂದ ಸುಳ್ಳು ಹೇಳಬೇಡಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ನಾನು ಹೇಳುತ್ತಿರುವೆ. ಧನ್ಯವಾದಗಳು.